ಜನರನ್ನೆಲ್ಲ ಕಾಪಾಡುವ ನಿಮಗೆ ಆ ವಿಷಯ ತಿಳಿಯದೆ ಹೇಗೆ? ನೀವು ಗೊತ್ತಿದ್ರೆ ಹೇಳ್ತಿದ್ದೀರಿ. ಹಾಗಾದ್ರೆ ಹೇಳುವೆನು ಕೇಳು. ಕುಲದ ನಾಯಕರೇ, ಗೋಮುಖದ ಪರಿಪಾಲಕನೇ, ರಕ್ಷಕನೇ, ಶಿಕ್ಷಕನೇ, ಪಶ್ಚಿಮವಾಹನ. ಕುಲದ ನಾಯಕರೇ, ಗೋಮುಖದ ಯಾವ ವಿಚಾರವೆಂದು ಸವಿಸ್ತಾರವಾಗಿ ಏನು ನಡೆಯುತ್ತಿರುವುದೋ ಅದರ ಮರ್ಮವೇನಿರುವುದು ಎಂದು ಮುಂದೆ ತಿಳಿಸಿ ಮನದೊಳಗಿರುವ ಈ ಅಭಿಪ್ರಾಯವನ್ನು ಬಿತ್ತರಿಸುವಂತಹ ಕಾಂತ ಹಿಂದಿನ ದಿನದೊಳಗೆ ಮನೆ ಪ್ರದೇಶ ನಾಳೆ ಸಾಯಂಕಾಲದೊಳಗೆ ನನ್ನ ಸುದಕ್ಷಿಣ ಚಕ್ರವನ್ನು ತೆಗೆಯಬೇಕು ಮಾಡಬೇಕು ಹಾಗೆ ಈ ಸಮುದ್ರವನ್ನು
ಬೇಡನ್ನು ಕಾಪಾಡೋದಕ್ಕೆ ಬೇಡದ ಕಾರಣ ಧನದಲ್ಲಿ ವಿದ್ಯೆಗೆ ಸಮರ್ಥನಾದ ಬರುವ ಸುಂದರಿ ತಿಳಿದೇ ಇದ್ದದ ಬರೀ ಅಪ್ಪೋ ಪ್ರಿಯ, ಅದೇ ಪ್ರಿಯಳೇ ಎಂತ ಮಾತನ್ನು ಹೇಳ್ತೀನಿ ನೀನು? ಇಂಥ ಮಾತನ್ನು ಹೇಳಿದ ಸುಂದರಿ. ಯುದ್ಧಕ್ಕೆ ಇನ್ನು ಸಿದ್ಧತೆ ನಡೀತಿರುವುದೇ ಹೇಗೆ? ಹೌದು ಸುಂದರಿ. ಪ್ರಾಣೇಶ್ವರ, ನೀನು ಹೇಳುವ ಮಾತನ್ನ ನಾನು ನಂಬಬೇಕೋ ನಂಬಬಾರ್ದೋ ಒಂದೂ ತಿಳಿಯದಾಗಿದೆ. ತಿಳಿಯಬೇಕು ಸುಂದರಿ. ಹಾಗಾದ್ರೆ ಹೇಳು ಕೇಳು. ಪ್ರಾಣೇಶ್ವರ, ಹೇಳು ಕೇಳುವ. ಜಗದೊಡೆಯ ಜನಾರ್ದನ ನೀನು, ನಿನ್ನ ಕರುಣಾನಿಧಿ ನೀನಾದ. ಜಗದೊಡೆಯ ಜನಾರ್ದನ ನೀನು, ನಿನ್ನ ಕರುಣಾನಿಧಿ ನೀನಾದ. ಕೇಳಿದ ನೀನಿನ ಕೇಳಿದ ನೀನಿನ ಜನಮನದ ಎಲ್ಲ ಮನಸ್ಸಿನಲ್ಲಿ ನಂಬಲು ಸಾಧ್ಯವಾಗುತ್ತಿಲ್ಲ. ಅರಗಳಿದ ನಿನ್ನ ಮಾತನ್ನು ನಾನು ನಂಬಲಾರೆ, ನೀನು ಹೇಳಿದ ವಾಕ್ಯವನ್ನು ನಾನು ಲಾಲಿಸಲಾರೆ. ಅರ್ಥವಾಯಿತೆ ಶ್ರೀಹರಿ ಬಗ್ಗೋದ್ದಾರೆ. ಹಾಗೆ ಒಳ್ಳೆಯದೇ ಅಪ್ಪೋ ವಲ್ಲಭ, ನಾನಿನ್ನು ಹೋಗುವವರೆಗೆ ಹಾ. ನಿನ್ನ ಅರಮನೆ ಕಾಮಿನಿ ಕಲಾಂತರ ಗಾಮಿನಿ ದೇವ ಕಲಾ ಸಾರಥಿ ದೇವ ನನ್ನನ್ನು ನೋಡು. ಕಳಿಸಿಕೊಳ್ಳುವೆಯಾ? ಸ್ವಾಮಿ, ನೀನು ಯುದ್ಧದ ವಿಚಾರವನ್ನು ತಿಳಿಸಿದ ನಂತರ ಮನಸ್ಸಿನಲ್ಲಿ ಶೋಕವು ಹೆಚ್ಚಾಗಿರುವುದು. ದೇವ, ನೋಡು ನೋಡು ಯೋಚನೆ ಮಾಡು. ನನ್ನ ಅಣ್ಣನಾದ ಫಲ್ಗುಣನನ್ನ ನೀನೇ ಕಾಪಾಡು ಕಾಪಾಡು ಎಂದು ಕರಮುಗಿದು ಬೇಡಿಕೊಳ್ಳುವೆನು ದೇವ. ನಾನಿನ್ನು ಹೋಗಿ ಬರದೆ ಒಂದು ಸಾಗರು ಅಹೋ ದೇವ, ಹಾಗೆ ಮನೆ ಮತ್ತೆ ಮತ್ತೆ ಹೇಳಬೇಕೆ? ಹೇಳ್ಬೇಕು ಏನು ಹೇಳಬೇಕು? ನಿನಗೆ ಇಷ್ಟವಾಗಿದ್ದು ಸಾಂಗ್ ಯಾರು? ಕೃಷ್ಣನಿನ್ನ ಲೀಲೆ ತಿಳಿಯಲಿಲ್ಲ, ಎದಕ್ಕೆ ಹೇಳುವೆ ಈಶ್ವರ, ಎದಕ್ಕೆ ಹೇಳುವೆ ಈಶ್ವರ. ತಿಳಿಯಲಿಲ್ಲ
ಹೋಗಿದ್ದೀರಾ? ಹೋಗಿ ಬರಲಿ. ದೇವಾ ನಾವು ಇಷ್ಟಕ್ಕೆ ಹೊರಡೋಣ. ಹಾ ರಣರಂಗದಲ್ಲಿ ರಥವನ್ನು ಬಿಡುವಂತ ನಾನು ಸಾರಥಿ ಆಗಿ ಜಾಗೃತಿ. ಇನ್ನ ಇಷ್ಟುಂಟಾಗಲಿ ಭೂಪತಿ. ಅದೇನು ದೇವ? ಎನ್ನ ಮಿತ್ತನಾದ ಪದ್ಮಾಕ್ಷನಿರುವ ದ್ವಾರಕಾ ನಗರವೋ ಅಥವಾ ಗಾನ ಗಂಧರ್ವ ಗರಡಿಗರೋ ಅವು ಗಂಧರ್ವ ರಾಜನಾದ ಗಯ ಮಾರದಲೇ ಚಿತ್ತಪ್ಪ ಚಿತ್ತಗುತ್ತಿಗಳು ಅದೇನು ಚೆನ್ನಾಗಿ ಹೇಳೋ ಪಾರ್ಥ. ಅಪ್ಪ ಇದೇ ನೋಡು ದ್ವಾರಕಾ ನಗರ ಪಟ್ಟಣ ಹಾಲು ಬಿಟ್ಟ ಮನೆಗಳನ್ನು ಒಡಗೂಡಿ ಒಂದೇ ಪ್ರಾಣ ವಾಸುತ್ತಗಳು ಈ ಗಂಧರ್ವರು ಎಲೆ ಗಂಧರ್ವೇ ಈ ದ್ವಾರಕಾ ನಗರವು ಅದ್ಭುತವಾಗಿ ಕಾಣುವ ಕಾರಣವೇನೆಂದರೆ ನಗರದಲ್ಲಿ ಜನಿಸಿ ಅವನ ಸೋದರ ಮಾವನಾದ ಕಂಸಾಸುರನ ಕರದೊಳಗೆ ಜನಿಸುವ ಕಟ್ಟಡದಿಂದ ತಪ್ಪಿಸಿಕೊಂಡು ಹುಟ್ಟಿದ ದಿನವೇ ಊರು ಬಿಟ್ಟು ಈ ದಾರಿಯಲ್ಲಿ ಗಂಧರ್ವೇ ಅವು ಧನಂಜಯ ಕುಲ್ಲಲ್ಲೋ ನಾದ ಶ್ರೀಕೃಷ್ಣ ಪಾದ ಅಂತಃಕರಣದಿಂದ ಹಾಲು ಬಿಟ್ಟ ದ್ವಾರಕ್ಕೆ ಈ ಪಕ್ಷಿಧಾಮದಂತ ಆದಷ್ಟು ಭಾರತೀ ಸೃಷ್ಟಿಕರ್ತನ ನೇಮ ಇದೆಲ್ಲ ಆಗಿರಲಿ. ಅದೇನು ದೇವ? ಎಲೆ ಗಂಧರ್ವನೇ ಈ ಕಡೆ ನೋಡು. ಗೊಲ್ಲ ಗರತಿಯಾದ ಸುರತ ನಾರಿಯರಾದಷ್ಟು ಸುಂದರವಾಗಿ ಎಷ್ಟು ಗಾನ ಇವರು ನೋಡು. ದೇವ ಏನ್ ಆಶ್ಚರ್ಯ! ಎಲ್ಲಿ ನೋಡ್ತಾರೆ ನಾಟ್ಯ ನೃತ್ಯಗಳು ನಗಿಸುತ್ತ ನವನರಿವರು ಅದೆಷ್ಟು ಸುಂದರವಾಗಿ ಕಾಣುವ ಇವರು. ಗಂಧರ್ವೇ ಇದನ್ನೆಲ್ಲ ನೋಡಿದರೆ ಜಗದಡಿ ನಾರ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಬಂದು ಪಾದಾರ್ಪಣೆ ಮಾಡಲು ಹೊಂಡವನ್ನು ನಡೆಯಬೇಕು. ನಿನ್ನ ಮಾಯಾ ಈ ಕಡೆ ನೋಡು. ಕಣ್ಣಿಗೆ ಕಾಣುವ ಜನಗಳನ್ನು ನೋಡು. ಈ ಜನಸಂಖ್ಯೆಯನ್ನು ನೋಡಿದರೆ ನಾನಿಂದ ಕಾಣಲಾರದ ಅದ್ಭುತವನ್ನು ಕಂಡ ನಿನ್ನಮಯ ಆನಂದಮಯ ಒಂದು ಕಡೆ ಎನ್ನ ಮಿತ್ರರಾದ ಶ್ರೀಕೃಷ್ಣ ಒಡನೆ ಇಷ್ಟು ಜನಗಳಿಂದ ಒಟ್ಟು ಯುದ್ಧ ಮಾಡೋ ಸಂಕಟ ಇಲ್ಲ. ಇಲ್ಲಿನ ಜನಸಂಖ್ಯೆಯು ಅಲ್ಲಿ ನಡೆಯಲ್ಲ. ಈ ಗಂಧರ್ವನೇ ಇದೆಲ್ಲ ಆಗಿರಲಿ. ಗಡಿಗೆಂತ ಸುತ್ತಲು ಮುಚ್ಚಿಕೊಂಡಿರುವ ಆದಿದೇಶನ ಮುಖ್ಯಕ್ಕೆಲ್ಲರ ಒಟ್ಟು ಮನೆಗಿರುವ ರಥದಡಿಯನಾದ ಸಮಾಸಗಳು ಏನಾದ ಸಾರಕನಾರನು ಆದಷ್ಟು ಸಮುದಾಯ ಮಿತ್ರರಾದ ನಮ್ಮ ಮೇಲ್ಮನೆಯ ಕಬಡ್ಡಿ ಇದ್ದಕ್ಕೆ ನೆನೆಸಿ ಎಲ್ಲ ಹಾಗಿರಲಿ. ಡಾಕ್ಟರಿಂದ ಶ್ರೀಕೃಷ್ಣನಿಗೆ ಹೋಗೋಣ ಸಾರಥಿ ಮಾಡಿದೆ. ಸಮರಕ್ಕೆ ಅನಿವಾಗಿ ಬಂದು ಒಂದನೆಯ ಮಾಡಬೇಕಪ್ಪ ಅಂತ ಗುರುದರ ಸಾಮರ್ಥ್ಯ ಆ ಗುರುಜನಾರ್ಥನೇ ಅರ್ಚನೆಯೇ 3 ಲೋಕಗಳ ನೇತೃತ್ವದಲ್ಲಿ ಕಾಯುವ ದಿನದಯ ಪರವೇ ಈ ಬಡ ಮತ್ತು ನಮ್ಮ ಅಣ್ಣನ ಕಷ್ಟಕ್ಕೆ ಅವರಿಗೆ ಏಕಕ್ಕಾಗಿದೆ. ಅವು ನಾರಾಯಣ ಅರ್ಚನ ಈ ಬಡ ಪಾಂಡವ ಕಲಿಗೆ ಏನಕ್ಕೆ ಹುಟ್ಟಿದರು? ಮೃಹಣ ತೀರತ್ತು ತುಯಿಸುವ ತೀವರ ಮರದೊಳಗೆ ನಾನೆಲ್ಲ ಉದುರುವಾಗ ಪಕ್ಕದಲ್ಲಿರುವ ಸಲಹೆಯು ಉದುರುವಂತೆ. ಅಯ್ಯೋ ನಾನು ಕಷ್ಟ ಕಾರ್ಮಣ್ಯ ಮುಡಿ ತೇರಾಟ ಸಂಗತಿ ತಿಳಿದುವಂತೆ ನಡಿಸುವ ನಗರನೇ ಎಂದು ಮನೆಗೆ ಜೀವನ
ಅಂದ್ರೆ ಒಂದೇ ಪ್ರಾಣ ಹೊಂದಿರುವ ಎರಡು ದೇಹ ಹೊಂದಿರುವ ಹೌದು ನಾರಾಯಣ. ಅರ್ಜುನ, ಅಹೋ ನಾರಾಯಣ, ಅಂದಿನ ದಿನದೊಳಗೆ ಆ ದಯ ಮಹಾರಾಜನಿಗೆ ಸಾಪವನ್ನು ಕೊಟ್ಟರು ನಿಜ. ಆದರೆ ಆ ಸಾವು ನಿಮ್ಮದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಮಾತು. ಈ ರಣರಂಗದೊಳಗೆ ನೀನಕ್ಕೆ ಬಂದಿಯ ಫಲವಣ ತಿಳಿಸೋರಿನ ವಿಚಾರವನ್ನೇ ಶಿಕ್ಷಣ ಜ್ಞಾನದಿಂದ ಪ್ರಾರಂಭಿಸಿದನೆ ಎನ್ನುವುದನ್ನು ನುಡಿಯನ್ನು ಲಾಲಿಸೇ ನಿನ್ನ ರಥಕ್ಕೆ ಸಾರಥಿಯಾದಳು. ಎನ್ನ ದೇಹದ ಕಣಕಣೆಯಲ್ಲಿ ಶಕ್ತಿ ಬಯಸುವುದೇ ಕಡಿಮೆ ಅವು ಕಮಲಾಕ್ಷರೇ, ಅಹೋ ಅರ್ಜುನರೇ, ಪರಿಮೀಳ ಕಾಲದಲ್ಲಿ ಎನ್ನ ಮುತ್ತು ಮರದಿಯಾದ ದ್ರೌಪದಿ ನಂದಿನಿ ಸಾರಕಂದ ನಾರವನ್ನು ಮರಮೋಸವನ್ನಿಟ್ಟು ಗಯ ಮಾರನ್ನು ಉಳಿಸಿಕೊಳ್ಳಲು ಅವಯನ್ನು ತೆಗೆದುಕೊಂಡಿದ್ದೆ. ಅವು ನಾರಾಯಣ, ಅಹೋ ಅರ್ಜುನ, ಒಂದು ಕಾಲಕ್ಕೆ ಶಪಥವನ್ನು ನೀಡಿದರೆ ನನ್ನ ಸಂಪರ್ಕಗಳ ಸಾಮರ್ಥ್ಯಗಳೇ ಎನ್ನ ಮನೆಯನ್ನು ಸಿಗುವುದು ಬೇಗನೆ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ನಾರಾಯಣ ಒಂದು ರೀತಿ ಹೇಳಲು ಚೆನ್ನಾಗಿ ಕೇಳು, ಅದನ್ನು ಚೆನ್ನಾಗಿ ಹೇಳು. ಉತ್ಪತ್ತಿ ಸ್ಥಿತಿಚ ಕರಣಂ ಲಯಂಚ ಭ್ರಮಣೋ ಕಾರ್ಮಿಕ ಅಹೋ ಪ್ರೇಮಿಯೇ ಅಹೋ ದೇವಕರ್ತ. ಇದರ ತಾತ್ಪರ್ಯವೇನೆಂದರೆ ಉತ್ಪತ್ತಿ ಸ್ಥಿತಿ ಲಯಗಳೆಂಬ ಇಡೀ ವಿದ್ಯೆಗಳನ್ನಂತೂ ಸಾಕ್ಷಾತ್ ಬ್ರಹ್ಮದೇವನೇ ಇಂದು ಸಾಯಂಕಾಲದೊಳಗೆ ಬೇಲಿಗೆ ಮುಕ್ತವಾಗಬೇಕೆಂದು ಬ್ರಹ್ಮಲಿಖಿತ ಬರೆದಿರುವಾಗ ಅಹೋ ಅರ್ಜುನ, ಅಹೋ ನಾರಾಯಣ, ಈಗ ನಾನಾದರೂ ಅವನನ್ನು ಬದುಕಲು ಸಾಧ್ಯವಿಲ್ಲದ ಮಾತು. ಮಿಂಚಿ ಹೋದ ಮಾತಿಗೋ ಎಷ್ಟು ಹೊಡೆದುಕೊಂಡು ಬಂದರು ಹಿಂದಿರುವ ಪರ್ವತಗಳನ್ನು ದೊಡ್ಡವರ ಗಾದಿಯಂತೆ. ಹೌದು ನಾರಾಯಣ, ಈಗ ಏನ್ ಹೇಳಿದ್ರೆ ಫಲವಿಲ್ಲ ಫಲವಣ ಎನ್ನ ಮಾತಿನ ಕೇಳೋ ಈ ಕ್ಷಣ. ನಾನು ಎಷ್ಟು ಹೊಡೆದುಕೊಂಡರೂ ನಿನ್ನ ನೀತಿ ಪಾಠ ಹೇಳುವುದು ಬಿಡಲಿಲ್ಲ. ಪವಿತ್ರರಾದ ಸರಸ್ವತಿಯವರ ಕಣ್ಣನಿಗೆ ದಯನನ್ನು ಕಾಪಾಡಿವೆ, ವಚನ ಕೊಟ್ಟಿರುವೆ, ಶ್ರೀಮನ್ನಾರಾಯಣ ಪಾದಗಳಿಗೆ ಕಾಪಾಡಿ ದೊರೆಯುವುದು. ಅಲ್ಲಿಯ ನಾರಾಯಣನ ಮಾತು ಹೊರಬರಿದ್ದರೆ ಪ್ರಕಾರದಂತೆ ಯುದ್ಧಕ್ಕೆ ನಿಲ್ಲುವುದಕ್ಕೆ ಯುದ್ಧಕ್ಕೆ ನಿಲ್ಲು.
ಸಮರವನ್ನು ನಿನ್ನೊಡೆಯ ಕಾಲಡೆ ದಯವನ್ನು ಕಾಪಾಡಲು ಕೃಷ್ಣ ನಿರೀಕ್ಷಣ ಅಹೋ ಸರಳಾಂಗದ ಕೃಷಿ ಅವಧಗತ ಶ್ರೀ ಲೋಕದ ನೀರಾರು ಸಾಟಿ ಮೂರು ಜಗದೊಳ ಪುತ್ರರ ಹೃದಯ ಕಲಿಸಿದ ಕಾಂತೀವಿ ನೀನು ಅವನು ನಾರಾಯಣ ನನ್ನೊಡನ ಸಮರಗಳ ಜಯ ಸಾಧಿಸಿ ದಯರನ್ನ ಕಾಪಾಡುವುದು ನಮ್ಮ ಹೀರೋರ ಬಯತನವನ್ನು ಹಿಂದಕ್ಕಿಟ್ಟು ಇದೊಂದು ದಿವಸವಾದರೂ ಕಾದಾಡೋಣ ನಮ್ಮ ಹೀರೋವನ್ನು ಯಾರಿಗೆ ಜಯಿಸಿದ್ರು ನೋಡೋಣ ರಣರಂಗದಲ್ಲಿ ನಡಿಪಾಗ್ತಾ ಕಾದಾಡಿದ್ರೆ ಗೊತ್ತಾಗೋ ನಮ್ಮಿಂದ ಸಾಮರ್ಥ್ಯ ಅವೋ ನೀನು ಮುರಹರ ನೀನು ಬಾರಾಮಯಕಾರ ಅವೋ ನಾರಾಯಣನೇ ಓ ಅಜ್ಞಾನೇ ಇಂತೆಕ್ಕರಿಂದ ಭಕ್ತನಾದ ಪ್ರಾಣದ ನಮ್ಮ ಮೊಮ್ಮಗನ ಬಲ ಚಕ್ರವರ್ತಿ ಮುಕ್ಕೋಟಿ ದೇವಾನು ದೇವದೂತ ಕಾಲಕ್ಕೆ ಅತ್ಯಗರ್ಭದಲ್ಲಿಯ ಮಾವನ ಮುಟ್ಟಿಯಾಗಿ ಈ ಒಂದು ಚಕ್ರವರ್ತಿಯ ಸಭೆ ನೀನು ಹೋಗುತ್ತಿರಲು ನೀನು ಮಾಡ ಮೊತ್ತ ಕೊಟ್ಟವನ್ನು ಅರಿತ ದೈತ್ಯ ಗುರು ಕಾರ್ಯನು ನಿನ್ನ ಬೆಲೆಯಿಂದ ದರ್ಪೆಯಿಂದ ಕಣ್ಣನ್ನು ಮಾಯಾಕಾರ ನೀನು ತಾವು ನನ್ನ ಕಾರಣವೇನು ಏನು ಬೇಕೆಂತ ಕೇಳಿದವರ ಚಕ್ರವರ್ತಿಯೇ ಮೂರು ಪಾದವನ್ನು ಭೂಮಿಯನ್ನು ಬೇಡಿ ಒಂದು ಪಾದವನ್ನು ಆಕಾಶಕ್ಕಿಟ್ಟು ಇನ್ನು ಒಂದು ಪಾದವನ್ನು ಈ ಭೂಮಿಯಲ್ಲಿಟ್ಟು ಪಾದಕ್ಕೆ ಕಬಡ್ಡಿ ನೀನು ನಾರಾಯಣ ಅತಿ ಜಾಗೃತಿಯಿಂದ ಎಚ್ಚರಿಕೆ ತನಂತನಾಗು ರಣರಂಗದ ಉಪಯೋಗ ಯಾರಿಗೆ ಜಯಿಸುವುದು ನೋಡೋಣ ಕಡಿಯ ಪರಿಪರ್ತ ತೋರಿಸೋರಿನ ಸಾಮರ್ಥ್ಯ ಅವನು ಸಮಾಧಾನದಲ್ಲಿ ಯುದ್ಧದಲ್ಲಿ ತೋರಿಸೇ ನನ್ನ ಶಕ್ತಿ ಸಾಮರ್ಥ್ಯವನ್ನೇ ಮೂರು ಲೋಕಮಲದಲ್ಲಿ ಕೃಷ್ಣವರ ಬಲದಿಂದ ಅರ್ಜುನದ ರಾಮನನ್ನು ಕೊಂದು ಮಾತಿಂದಿಗೆ ತೆಗೆದು ನಿನ್ ನಡುವ ಸರಿ ಕಾಲ ಮಾಡುವ ಶ್ರೀ ಲೋಕಲಿಕರಿ ಪಾತ್ರನ ಬಲಾಕಿ ಒಂದು ದೋಷವನ್ನು ಕಿತ್ತ ಚಕ್ರ ಅಸ್ತ್ರವನ್ನು ಬಿಡೋರು ಇದಕ್ಕೆ ತಕ್ಕ ಅಸ್ತ್ರವನ್ನು ಬಿಟ್ಟು ಯುದ್ಧ ಪೂರ್ಣಗೊಳಿಸ ಪವನ ಅಸ್ತ್ರವನ್ನು ಬಿಡೋರು ಈಕ್ಷಣ ಅವು ಜಲಾತಲಿದೆ ಈಗ ನಾಶರಸ್ತಗಳು ನನಗೆ ಸರಿ ಹೋಗಲು ಬೇರನ್ನು ಬಿಡಿಗೆ ಅಥವಾ ಯುದ್ಧ ಮಾಡಲಾರದು ಮಾಡಲಿಕ್ಕನು ಎಲ್ಲ ಸಾರಥಿ ಇದೇನು ಆಶ್ಚರ್ಯ ಅದೇನು ದೇವ ಪರಮನ ಸತ್ತು ಬಲದಿಂದ ನನ್ನ ಅಸ್ತ್ರಗಳ ನಾಶವಾಗಿ ಹೋದವು ಆದ ಕಾರಣ ಪರಮನಿಗೆ ಮರಮೋಸವನ್ನಿತ್ತು ಯುದ್ಧ ಮಾಡಿವೆ ಅವು ಪರಮ ಅವ ನಾರಾಯಣ ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದೆ ಈಗ ನನ್ನ ದಿನವು ನಾರಾಯಣಾಸ್ತ್ರ ಬಾಣವು ಊಡಿ ಹೊಡೆಯ ಪರಶುರನ ಒಡೆದ ಕಾದಾಡಿ ತನ್ನಿಂದ ಪಾಸುಪರಾಸ್ತ್ರ ಬಾಣವು ನೀನು
ಗುಡುಗು ಮಿಂಚುಗಳಂತೆ ಶಬ್ದ ಮಾಡಿ ಹಾಕಿದವು. ಹಾ ಇದೇ ಸಮಯ ಎನ್ನಲ್ಲೇ ಇರುವ ಸುದರ್ಶನ ಚಕ್ರದಿಂದ ಗೈಯನ್ನು ಸಿರುಗಳನ್ನು ಹರದ ಬಿಸಾಡುವ ಸಾರಥಿ ಇದೇ ಸಮಯ ಅತಿ ಜಾಗ್ರತೆ. ಇನ್ನ ಸಿಗುತ್ತಾಗಿರಬಹುದು. ಅವು ನಾರಾಯಣ ಜಾಗ್ರತೆ ತೆಗೆದುಕೊಳ್ಳು. ಅದು ಏನು ದೇವ? ನಮ್ಮ ಈರೋಡು ಬಾಣಗಳು ಸರಿ ಆಸಕ್ತಿ ಹಾ ಹಾ ಶಬ್ದಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಸಾರಥಿ ಅದು ಜಾಗ್ರತೆ. ಇನ್ನ ಸಿಗುತ್ತಾಗಿರಬಹುದು. ಕೆಲವು ಸಾರಥಿ ಸ್ವಾಮಿ ಭಾರತದ ಸರಿ ಬಾಣಗಳ ಶಬ್ದಕ್ಕೆ ತಾಳಲಾರದೆ ಕರಣಗಳ ಮುಂಚಿಕೊಂಡು ಕಳಕೊಂಡನು. ಹಾ ಕೆಲವು ಸಾರಥಿ ದೇವ ಗೈಯನ್ನು ಸ್ಥಿರವನ್ನು ಅರೆದು ಬಿಸಾಡುವ ಸಾರಥಿ ಇದೇ ಸಮಯ ಅತಿ ಜಾಗ್ರತೆ. ಇನ್ನ ಸಿಗುತ್ತಾಗಿರಬಹುದು. ಅವು ಕಪಟ ನಾಟಕನಾದ ನಾರಾಯಣ ಏನು ಮೋಸ ಮಾಡಿ ಹೇಳುವ ಈ ಕ್ಷಣ ನನಗೆ ಮುಂದೆ ಕೊಟ್ಟು ಮುಂದೆ ಈ ರೀತಿ ಮೋಸ ಮಾಡುವುದು ಅವಲ್ಲ. ಅದು ಅಪಕ್ರಮವೇ. ಒಂದು ಮೇಲೆ ಇದ್ದಕ್ಕಿದ್ದ ತಪ್ಪನ್ನು ಮನ್ನಿಸು. ನನ್ನ ಮನೆಯಲ್ಲಿ ಜೀವನ ಉಳಿಸು. ಅಯ್ಯೋ ದ್ರೌಪದಿನಾಗಲಿ ನಾನು ಈ ಕುಂಭಕ್ಕೆ ನಾನು ನನ್ನ ಪ್ರಾಣವನ್ನಾದರೂ ಉಳಿಯಬಹುದು. ಅಯ್ಯೋ ಅಣ್ಣಂದಿರಾಯ ಧರ್ಮರಾಯ ಭೀಮಸೇನ ದ್ರೌಪದಿಯಲ್ಲಿ ಕೇಳಿದ್ರೆ ನಾನು ಏನು ಹೇಳಿ ದೂರ ಮಾಡುವ ಅಹೋ ಅರ್ಜುನ ಓ ನಾರಾಯಣ ಇಷ್ಟರಂತೆ ಅರ್ಜುನ ದೇವಿಗೆ ಭರ್ಜನವನ್ನು ಕೊಟ್ಟಿರುವುದು ಇನ್ನು ದ್ರೌಪದಿ ಪ್ರಾಣವನ್ನು ನೀಡಿರುವನು ಪಾರ್ಥ ದ್ರೌಪದಿ ಸಾಮರ್ಥ್ಯ. ಓ ಮುರಾರಿ ಎಲ್ಲವನ್ನು ಮುಚ್ಚರಿಸಿ ಸುರಕ್ಷಣವನ್ನು ಕೊಟ್ಟಿರಿ. ಅದೇ ಧನ್ಯನಾದನು. ಆಗ ಅಕ್ಷರ ಭೂಪತಿ ಹೋಗಬಾರದರೆ ಹೋರಾಡನ ಮನೆಗೆ ಹೋರಾಡಿ ನನ್ನನ್ನು ಕಾಪಾಡಿದ ಪಾರ್ಥನೆ ನನಗೆ ಕೈ ಮಾಡಿದರೆ ಮಣಿಮಂತನ ಮಹಾರಾಜನ ಏಕೈಕ ಪುತ್ರ ಜಯ ಮಹಾರಾಜನು ಈ ಮರಣವನ್ನು ಪಡೆದಿರುವನು. ನಾನೇ ಪುಣ್ಯವಂತನು ಎನ್ನ ಸಲ್ಲಿಸುತ್ತ ನಿರುವ ಮಣಿಪುರದ ದೇಶಕ್ಕೆ ಬಿಡುವಂತನಾದ ಸಾರಥಿ ನೋಡಿ ನಮ್ಮ ಮರಮಂದಿರ ಕನ್ನಡ ಬರದು